ಎಲ್ಲರಿಗೂ ನಮಸ್ಕಾರಗಳು. ನಾನು ಬಂದಿರುವ ದೊಡ್ಡಬಳ್ಳಾಪುರ ಕೈಗಾರಿಕೆ ಪ್ರದೇಶಕ್ಕೆ. ಈ ದೊಡ್ಡಬಳ್ಳಾಪುರ ಕೈಗಾರಿಕೆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಸಹ ಇದ್ದಾವೆ, ಸಣ್ಣ ಸಣ್ಣ ಕಂಪನಿಗಳು ಸಹ ಇದ್ದಾವೆ. ಈ ಕಂಪನಿಗಳನ್ನು ನಾವು 3 ಕಡೆ ಕಾಣಬಹುದು. ಮೊದಲನೇದಾಗಿ ಬ್ಯಾಂಕ್ ಸರ್ಕಲ್, ಅದಾದ ಮೇಲೆ ಭಾಷೆಟ್ಟಳ್ಳಿಯಿಂದ ಒಳಗಡೆ ಓಬದೇವನಹಳ್ಳಿ ಎಂಬ ಊರಿದೆ. ಅಲ್ಲಿ ಕೂಡ ಕಂಪನಿಗಳನ್ನು ತುಂಬ ನಾವು ನೋಡಬಹುದು. ಇಲ್ಲಿರುವ ಕಂಪನಿಗಳು ಮೂರು ಶಾಖೆಗಳನ್ನು ಸಹ ಹೊಂದಿದೆ. ಅದರಲ್ಲಿ ಮೊದಲನೆಯಾಗಿ ಬಂದುಬಿಟ್ಟು ಇಂಡೋಮೆಮ್ ಕಂಪನಿ ಮೊದಲನೇದಾಗಿ ಫ್ಯಾಕ್ಟ್ರಿ ಸರ್ಕಲ್ ಹತ್ರ ಬರ್ತದೆ. ಅದಾದಮೇಲೆ ದೇವನಹಳ್ಳಿ ಹತ್ರ ಸಹ ಬರ್ತದೆ. ಅದಾದಮೇಲೆ ಓಬದೇವನಹಳ್ಳಿ ಹತ್ರ ಸಹ ಒಂದು ಬರ್ತದೆ. ಅದಾದ ನಂತರ ಹಿಟಾಚಿ ಕಂಪನಿ ಒಂದು ಓಬದೇವನಹಳ್ಳಿ ಹತ್ರ ಸಹ ಬರ್ತದೆ. ಅದಾದ ಮೇಲೆ L&T ಕಂಪನಿ ಹತ್ರ ಒಂದು ಹಿಟಾಚಿ ಹೊಸದಾಗಿದೆ, ಅಲ್ಲೊಂದಿದೆ. ಅದಾದಮೇಲೆ ಅಜಾಕ್ಸ್ ಸಹ ಒಂದು ಓಬದೇವನಹಳ್ಳಿ ಹತ್ರ ಬರ್ತದೆ. ಮತ್ತೊಂದು ಭಾಷೆಟ್ಟಳ್ಳಿಯಲ್ಲಿ ಸಹ ಹಳೆ ಪ್ಲಾಂಟ್ ಅಂತ ಹೊಸದಾಗಿ ಅಲ್ಲೊಂದು ಸಹ ಇದೆ. ಇಲ್ಲಿ ಬಂದು ಒಂದೇ ಥರ ಕಂಪನಿಗಳು ಸಹ ಇಲ್ಲ, ಬೇರೆ ಬೇರೆ ಥರ ಕಂಪನಿಗಳು ಸಹ ಇದ್ದಾವೆ. ಜೋದಾನಿ ಪೇಪರು, ಕಾರ್ಕ್ಲೋ, ಮಾಚೇರೋ, ಸುಪ್ರಜಿತ್ ಇಂಜಿನಿಯರಿಂಗು, ಸುಪ್ರೀಂ ಸೋಲಾರು, BPL, ದೂಸಾನು, ಕಾರ್ಕ್ಲೋ, ರಿಟೆಲ್ಲು, ಓಮಿನಿ ಮೆಟ್ರಾಕ್ಸು, YG ಕಟಿಂಗ್ ಟೂಲು, ಮುಸಾಜಿ, ಗ್ರೀಫ್ತ್ ಫುಡ್ಸು, ಅಶೋಕ ಶೀಟ್ಸು, ಸಖತ್ ಶೀಟ್ಸು. ಇಲ್ಲಿ ಒಂದು ಕಾಂತಿ ಸ್ವೀಟ್ ಕಂಪನಿಯು ಸಹ ಇಲ್ಲಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟರಿ ಇದೆ. ಮತ್ತು ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಟಫೆ ಕಂಪನಿ ಸಹ ಇದೆ. ಈ ದೊಡ್ಡಬಳ್ಳಾಪುರದಲ್ಲಿ ಹೊಸ ಕಂಪನಿಗಳು ಸಹ ಹುಡ್ತಾ ಇದ್ದಾವೆ. ನನಗೆ ಗೊತ್ತಿರಂಗಿದ್ರೆ ಇನ್ನೊಂದು 2-3 ವರ್ಷದಲ್ಲಿ ತುಂಬ ವೇಕೆನ್ಸಿ ಬೇಕಾಗುತ್ತದೆ ಅನಿಸುತ್ತದೆ. ತುಂಬ ಕಂಪನಿಗಳು ಸಹ ಹುಡ್ತಾನೇ ಇದ್ದಾವೆ. ಇಲ್ಲಿರುವ ಕಂಪನಿಗಳು ಪ್ರತಿಯೊಬ್ಬರಿಗೂ ಸಹ ಕೆಲಸ ಸಿಗುತ್ತದೆ. ಇಲ್ಲಿರುವ ಕಂಪನಿಗಳಲ್ಲಿ ತುಂಬ ಕೇಳುವುದೇ ಒಂದು ITI ಡಿಪ್ಲೊಮಾ ಮೇಲೆ ಕೇಳ್ತಾರೆ ಎಜುಕೇಷನು. ತುಂಬ ಅಂದರೆ ಒಂದು ಡಿಪ್ಲೊಮಾದವರಿಗೆ ತುಂಬ ವೇಕೆನ್ಸಿ ಇದ್ದೇ ಇದೆ. ಡಿಪ್ಲೊಮಾದವ್ರು ಕೂಡ ಡೈರೆಕ್ಟಾಗಿ ಒಂದು ವೇಳೆ ಅವ್ರಿಗೆ ಏನೇನು ಎಕ್ಸ್ಪೀರಿಯನ್ಸ್ ಇದ್ದರೆ ಒಂದೇ ಅವ್ರಿಗೆ ಆಗೋದೇ ಕಂಪ್ನಿ ಸೈಡು. ಒಂದು ವೇಳೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಟ್ರೈನಿಗೆ ಕರ್ಕೊಂತಾರೆ. ITI ಥರ ಬಂದ್ಬಿಟ್ಟು ಮೊದಲನೇದಾಗಿ ಕರ್ಕೊಳ್ಳೋದೆ ಅವರು ಫಸ್ಟಾಗಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕರ್ಕೊಂಡು ಒಂದು ವೇಳೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರು 1 ಇಯರ್ ಅವ್ರ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅವರು ಕಂಪ್ನಿ ಸೈಡ್ ಅಂದ್ಬಿಟ್ಟು ಅವರು 1 ಇಯರ್ ಮಾಡಿಸ್ಕೊತಾರೆ. ಅದಾದ ನಂತರ ಕಂಪ್ನಿ ಸೈಡ್ ಕೊಡ್ತಾರೆ. ಇಲ್ಲಿರುವ ಕಂಪ್ನಿಗಳ ಸ್ಯಾಲ್ರಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಲೇಬಾರ್ದು. ಯಾಕಂದರೆ ನಾವು ಅಂದ್ಕೊಂಡಿರೋ ಸ್ಯಾಲ್ರಿ ಇಲ್ಲ ಸಿಗೋದಿಲ್ಲ. ಅವ್ರು ಕೊಟ್ಟಷ್ಟೇ ಇಟ್ಕೋಬೇಕು. ನಿಂದು ಎಕ್ಸ್ಪೀರಿಯನ್ಸ್ ಇರಲಿ ಇಲ್ಲದೇ ಇರಲಿ, ಒಂದು ವೇಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ಕೊಡ್ತಾರೆ. ಆದರೆ ನಾವು ಕೇಳಿದಷ್ಟಲ್ಲ, ಅದಕ್ಕೂ ಕಮ್ಮಿನೇ ಕೊಡ್ತಾರೆ. ನಾನು ಇದೇ ಥರನೇ ಒಂದು ಕಂಪ್ನಿಗೆ ಸೇರ್ಕೊಂಡೆ. ಆ ಕಂಪ್ನಿಯಲ್ಲಿ ಸಂಬಳ ಕಮ್ಮಿ ಇದೆ, ಆದರೆ OT ಸಿಗುತ್ತೆ ಅಂತ ಸೇರಿದೆ. ನಂದು ಅದೃಷ್ಟನೋ ಗೊತ್ತಿಲ್ಲ, ಆದರೆ ಹೋದ್ಮೇಲೆ OTನೇ ಇಲ್ದಂಗೆ ಆಯಿತು. ಒಂದು ವೇಳೆ ನೀವೇನಾದರೂ ಮನೆಯಲ್ಲಿದ್ದರೆ ಒಂದು ಸರಿ ಬಂದ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಹೋಗಿ. ಡಿಪ್ಲೊಮಾ ITI ಆಗಿರೋರು ಮನೆ ಕೂತ್ಕೊಳ್ಳೋ ಬದಲು ಟ್ರೈನಿ ಆಗಾದರೂ ಸೇರ್ಕೊಂಡು ಫ್ರೆಷರಿಗೆ ಒಂದು ವೇಳೆ ಅಪ್ರೆಂಟಿಸ್ಶಿಪ್ ಆದರೂ ಮಾಡ್ಕೊಂಡ್ರೆ ಸಿಗ್ಬೋದು. ಇದ್ರ ಕಡೆಲ್ಲ ಬೇರೆ ಕಡೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಒಂದು ವೇಳೆ ನಿಮ್ಗೆ ಬೇಕಂದರೆ ಇಲ್ಲಿ ಬಂದು ಒಂದ್ಸರಿ ವಿಚಾರಿಸ್ಕೊಂಡು ಹೋಗಿ, ನೋಡ್ಕೊಂಡು ಹೋಗಿ. ಅಂದರೆ ITI ಡಿಪ್ಲೊಮಾದವರು ಪಕ್ಕ ಒಂದ್ಸರಿ ಬಂದು ವಿಚಾರಿಸ್ಕೊಂಡು ಹೋಗಿ. ದೇವನಹಳ್ಳಿಯಲ್ಲಿ ಐಫೋನ್ ಕಂಪನಿ ನಿರ್ಮಾಣವಾಗುತ್ತದೆ. ಈ ಐಫೋನ್ ಕಂಪನಿಯಲ್ಲಿ ಡಿಪ್ಲೊಮಾದವರಿಗೆ ವೇಕೆನ್ಸಿ ಇದೆ ಅಂತ ಕೇಳಿಪಟ್ಟೆ. ಸದ್ಯಕ್ಕೆ ಲೇಡೀಸ್ ಇದೆ ಅಂತ ಕೇಳಿದೆ, ಆದರೆ ಬಾಯ್ಸ್ಗೂ ಇರಬಹುದು. ಒಂದು ಸಾರಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ. ನನಗೆ ಗೊತ್ತಿರುವಷ್ಟು ಕಂಪನಿಗಳನ್ನು ನಾನು ವಿಡಿಯೋ ಮಾಡಿದ್ದೇನೆ ಮತ್ತು ಬೇರೆ ಬೇರೆ ಕಂಪನಿಗಳು ಸಹ ಇದ್ದಾವೆ. ದೊಡ್ಡಬಳ್ಳಾಪುರದಲ್ಲಿ ಮಿನಿಮಮ್ ಜಾಸ್ತಿ ಕಂಪನಿಗಳೇ ಇದ್ದಾವೆ. ನನಗೆ ಗೊತ್ತಿರುವಷ್ಟು ನಾನು ತೋರಿಸಿದ್ದೀನಿ. ಅದಾದಮೇಲೆ ಲಾಸ್ಟ್ ಎಂಡ್ನಲ್ಲಿ ಬರುವುದೇ ಐಫೋನ್ ಕಂಪನಿ. ನಾನು ಮಾತಾಡಿಕೊಂಡೇ ಎಲ್ಲ ಕಂಪನಿಗಳನ್ನು ತೋರಿಸ್ತಾನೆ ಇದ್ದೀನಿ, ಆದರೆ ಒಂದೊಂದೇ ಕಂಪನಿ ಅಂದ್ಬಿಟ್ಟು ತೋರಿಸಿಲ್ಲ. ಜಸ್ಟ್ ನಾನು ಮಾತಾಡ್ತಾನೆ ಕಂಪನಿಗಳನ್ನ ಮುಂದೆ ತೋರಿಸುತ್ತಾ ಹೋಗುತ್ತಿದ್ದೇನೆ.